ಎಷ್ಟೋ ದೇಶಗಳಿಗೆ ನದಿಗಳ ಮೂಲನೇ ಇಲ್ಲ, ಒಂದೊಂದು ಹನಿಗೂ ಬೆಲೆ ಇರುತ್ತೆ. ಇಲ್ಲಿಲ್ಲ ಬಿಡಿ. ಈಗ ಅದೇ ರೀತಿ ಜಲಮಂಡಳಿಯವ್ರ ಕತೆ. ಅವ್ರು ನೋಡಿ, ಜನ ನಡ್ಕೊಂಡು ಹೋಗಬೇಕು ಅಂತಂದರೆ ನೀವು ಬೀಳಿ ಅಂತ ಕಾಯ್ತಾ ಇರ್ತಾರೋ ಅಥವಾ ಅವ್ರು ಮಾಡೋ ಕೆಲಸಗಳೇ ಹಿಂಗೇನಾದ್ ಗೊತ್ತಿಲ್ಲ. ಪಾಪ ಚರಂಡಿಗೆ ಮಗು ಬಿದ್ದುಬಿಟ್ಟಿದೆ. ಹೆಚ್ಚು ಕಡಿಮೆ ಏನೂ ಆಗಿಲ್ಲ, ಸ್ವಲ್ಪ ಗಾಯಗಳಾಗಿದೆ. ಸ್ಟೋರಿ ನೋಡಿ. ಚರಂಡಿಗೆ ಬಿದ್ದ ಬಾಲಕ ಸ್ಥಳೀಯರಿಂದ ರಕ್ಷಣೆ, ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯರ ಖಂಡನೆ. ಗೋವಿಂದಪುರದಲ್ಲಿ ಜಿಬಿಎ ವಿರುದ್ಧ ಪ್ರತಿಭಟನೆ. ಒಮ್ಮೆ ಈ ದೃಶ್ಯವನ್ನ ನೋಡಿ. ಯೂನಿಫಾರ್ಮ್, ಸ್ಕೂಲ್ ಬ್ಯಾಗ್, ಬುಕ್ಸ್ ಹೀಗೆ ಉತ್ತರ ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಶಾಲಾ ಬಾಲಕನೊಬ್ಬ ತೆರೆದ ಚರಂಡಿಗೆ ಬಿದ್ದಿದ್ದಾರೆ. ಸಣ್ಣ ಪುಟ್ಟ ಗಾಯ ಮಾಡಿಕೊಂಡಿದ್ದು ಬಾಲಕನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಸ್ಕೂಲ್ ಬಿಟ್ಟ ಮೇಲೆ ಮನೆಗೆ ಹೋಗುವಾಗ ಚರಂಡಿ ಸಮೀಪದಿಂದ ಹೋಗುವಾಗ ಆಯತಪ್ಪಿ ಕೆಳಗೆ ಬಿದ್ದಿದ್ದಾನೆ. ಜಿಬಿಎ ಅಧಿಕಾರಿಗಳ ಬೇಜವಾಬ್ದಾರಿ ಮುಂದುವರೆದಿದೆ. ಸದ್ಯ ನಾನು ಗೋವಿಂದಪುರ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ನೋಡಿ, ನಿನ್ನೆ ಒಂದು ಮಗು ಇದೇ ಚರಂಡಿಯಲ್ಲಿ ಕೆಳಗೆ ಬಿದ್ದಿತ್ತು. ಕಂಪ್ಲೀಟು ಸ್ಕೂಲ್ನ ಬ್ಯಾಗು, ಬುಕ್ಸು ಎಲ್ಲವೂ ಕೂಡ ಕೆಳಗೆ ಬಿದ್ದಿತ್ತು. ಮೋಲ್ಡಿಂಗ್ ಕಂಬಿಗಳ ಪಕ್ಕದಲ್ಲಿ ಏನಾದರೂ ಬಿದ್ದಿದ್ರೆ ಜೀವಕ್ಕೆ ಹಾನಿ ಆಗುವಂಥ ಸಾಧ್ಯತೆ ಇತ್ತು. ನೋಡಿ, ಈಗಲೂ ಕೂಡ ಸ್ಥಳೀಯರೆಲ್ಲ ಸೇರಿ ಈ ಒಂದು ಕಟ್ಟಿಗೆ ಶೀಟನ್ನು ಹಾಕಿದ್ದಾರೆ ದಾಟಿ ಹೋಗಲಿಕ್ಕೆ. ಇದು ಅಧಿಕಾರಿಗಳು ಮಾಡಬೇಕಾಗಿರುವಂತಹ ಕೆಲಸ, ಆದರೆ ಸ್ಥಳೀಯರೇ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಸುಮಾರು ಇನ್ಸಿಡೆಂಟ್ಗಳಾಗಿತ್ತು, ಆಗಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಈಗ ಸ್ಥಳೀಯರೆಲ್ಲರೂ ಕೂಡ ಸೇರಿದ್ದಾರೆ. ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಗೋವಿಂದಪುರ ಮುಖ್ಯ ರಸ್ತೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಅಸಲಿಗೆ 2 ವರ್ಷದಿಂದ ಇಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಬೇಕಾಬಿಟ್ಟಿ ಚರಂಡಿ ಅಗೆದಿದ್ದು ಸ್ಲ್ಯಾಬ್ಗಳನ್ನ ಹಾಕಿಲ್ಲ. ವಯಸ್ಸಾದವರು, ಮಕ್ಕಳು ಈ ಗೋಡೆ ಹಿಡ್ಕೊಂಡೇ ಚರಂಡಿ ದಾಟಬೇಕಿದೆ. ಯಾರು ಕೇಳೋದಿಲ್ಲ. ಇದೊಂದೇ ಅಲ್ಲ, ಒಳಗಡೆ ಆ ಕಡೆ ಎಲ್ಲ ಹೋಗಿ ನೋಡಿ, ಎಲ್ಲ ಹಾಗೆ ಮಾಡೋದು. ಮಕ್ಕಳು ಬೀಳ್ತಾರೆ. ನೆನ್ನೆ ಹೆಂಗಸರು ಬಿದ್ದಾವೆ, 2 ಹೆಂಗಸರು ಬಿದ್ದಾವೆ. 7,000 ರೂಪಾಯಿ ಖರ್ಚಾಗಿದೆ. ಕೇಳೋರು ಯಾರೂ ಇಲ್ಲ. ಇಲ್ಲಿ ಬರ್ತಾರೆ, ಇದ್ರ ಟೈಮ್ ಬಂದು ಮಾತಾಡ್ಕೊಂಡು ಆಲ್ರೆಡಿ ನಾವು 3-4 ತಿಂಗಳಿಂದ ಕಂಪ್ಲೇಂಟು ಕೊಟ್ಟಿದ್ದೀರಿ. ಇದೇನು ಮಾಡೋರು ತೋಡ್ಬಿಟ್ಟು ಇದೊಂದೇ ದಿವಸ ಮಗು ನೆನೆ ಬಿದ್ದೈತೆ. ಇದಕ್ಕಿಂತ ಮುಂಚೆ 2-3 ಗಾಡಿಯಲ್ಲಿ ಹೋಗಿ ಬಿದ್ದವ್ರೆ. ಇಲ್ಲಿ ಹಳ್ಳ ತೋಡ್ಬಿಟ್ಟು ಏನೂ ಗೊತ್ತಿದ್ದಿಲ್ಲ, ಅಷ್ಟು ಪ್ರಾಬ್ಲಮ್ ಆಗೈತೆ ಸರ್. ಇಲ್ಲಿ ಕೇಳೋರು ಯಾರೂ ಇಲ್ಲ. ಮಾಮೂಲಿ ಟೈಮಾಗಿ ಎಲ್ಲರೂ ಬರ್ತಾರೆ, ಇಲ್ಲ ತೋಡ್ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ. ತಿರ್ಗಾ ಒಂದು ಮಾಡಿಸ್ತೀನಿ ಅಂತಾರೆ, ಅಷ್ಟು ತಿರ್ಗಾ ಯಾರೂ ಬರಲ್ಲ ಸರ್. ಸ್ಥಳೀಯ ಜಿಬಿಎ ಇಂಜಿನಿಯರ್ಗಳ ನಿರ್ಲಕ್ಷ್ಯಕ್ಕೆ ಈ ಚರಂಡಿ ದಾಟಲು ಹೋಗಿ ಕೆಳಗೆ ಬೀಳ್ತಾ ಇದ್ದಾರೆ. ಕೈಕಾಲು ಪೆಟ್ಟು ಮಾಡಿಕೊಂಡು ಭಯಭೀತಗೊಂಡಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಚರಂಡಿ ಮುಚ್ಚಿ ಜನರ ಜೀವಕ್ಕೆ ಹಾನಿಯಾಗೋದನ್ನ ತಪ್ಪಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.